ತುಮಕೂರು ನಗರದ ಗಣಪತಿ ದೇವಾಲಯದಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕಪ್ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಪೋಸ್ಟರ್ ಬಿಡುಗಡೆಯನ್ನ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಬಿಡುಗಡೆ ಮಾಡಿದ್ರು. ಗಮನ ಸೆಳೆಯಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಆಯೋಜನೆ ಮಾಡಲಾಗಿದ್ದು, ಇದರ ಪೋಸ್ಟರ್ ಬಿಡುಗಡೆ ಸಂಭ್ರಮದಿಂದ ನಡೆಯಿತು. ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ, ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಡಿಸೆಂಬರ್ 25, 26, 27, 28ರಂದು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಪೋಸ್ಟರ್ ಬಿಡುಗಡೆ ಮಾಡಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ದಿವಂಗತ ಡಾಕ್ಟರ್ ಜಯರಾಮ್ ಅವರ ಸ್ಮರಣಾರ್ಥವಾಗಿ ಪುನೀತ್ ರಾಜ್ಕುಮಾರ್ ಕಪ್ ಆಯೋಜನೆ ಮಾಡಲಾಗಿದೆ. ಸಂಭ್ರಮದಿಂದ ಈ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯಲಿದೆ ಎಂದು ಶುಭ ಹಾರೈಸಿದರು. ಶ್ರೇಷ್ಠ ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಪುನೀತ್ ರಾಜ್ಕುಮಾರ್ ಅವರ ಒಂದು ಕಪ್ಪನ್ನು ಮತ್ತು ತುಮಕೂರಿನಲ್ಲಿ ಕ್ರಿಕೆಟ್ ಏನಾರ ಇವತ್ತು ದೊಡ್ಡ ಮಟ್ಟದ ಪ್ಲೇಯರ್ಸನ್ನು ಅದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ ಕೊಟ್ಟಿದೆ ಅಂದರೆ ಅದು ಸನ್ಮಾನ್ಯ ಡಾಕ್ಟರ್ ಜಯರಾಮ್ ರಾವ್ ಅವರು. ದಿವಂಗತ ಡಾಕ್ಟರ್ ಜಯರಾಮ್ ರಾವರ ನೆನಪಿನಾರ್ಥವಾಗೂ ಕೂಡ ಇದ್ರ ಜೊತೆ ನಮ್ಮ ಎಲ್ಲ ತುಮಕೂರಿನ ಕ್ರೀಡಾ ಪ್ರೇಮಿಗಳು ಇವತ್ತೆಲ್ಲ ಸಂಘಟನೆಗಳು ಸೇರಿ ಇವತ್ತು 25, 26, 27, 28 ರಾಜ್ಯ ಮಟ್ಟದ ಒಂದು ಫ್ಲಡ್ ಲೈಟ್ ಹೊನಲು ಬೆಳಕಿನ ಒಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಕ್ರೀಡಾಪಟುಗಳು, ವಿಶೇಷವಾಗಿ ನಮ್ಮ ರಾಜ್ಯ ವಿಜಯ ಸೇನೆ ಅಧ್ಯಕ್ಷರಾದಂಥ ದೀಪಕ್ ಅವರು, ನಮ್ಮ ಅರವಿಂದ್ ಅವರು, ಶಂಕರ್ ಅವರು, ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು, ರಂಜನ್ ಅವರು, ಮತ್ತು ನಮ್ಮ ಕ್ರೀಡಾ ಪ್ರೇಮಿಗಳು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ, ರಾಮಕೃಷ್ಣಪ್ಪನವರು, ನಮ್ಮ ಮುಖ್ಯವಾಗಿ ಚಕ್ರವರ್ತಿ ಕ್ರಿಕೆಟರ್ಸ್ನ ಪ್ರಕಾಶ್ ಅವರು, ಮತ್ತು ನಮ್ಮ ಕೃಷ್ಣಯ್ಯನವರು, ಮತ್ತು ಈ ಥರ ಎಲ್ಲ ಕ್ರೀಡಾಭಿಮಾನಿಗಳು, ವಿಶೇಷವಾಗಿ ಎಲ್ಲ ಇವರು ಫೀಲ್ಡಲ್ಲಿ ಇರ್ತಾರೆ ಅವಳು ಕೂಡ, ಎಲ್ಲರೂ ಸೇರಿ ಇವತ್ತು ಆ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ, ಎಲ್ಲ ವಿಘ್ನಗಳನ್ನು ನಿವಾರಲಿ ಅಂತ. ಇಲ್ಲಿ ಯಾರೇ ಏನೇ ಒಳ್ಳೆ ಕೆಲಸಕ್ಕಾದ್ರೂ ಕೂಡ ನಾವು ನಾಮಿನೇಷನ್ ಫೈಲ್ ಮಾಡೋದು ನಾನು ನೋಡ್ದಂಗೆ ಕಳೆದ 25 ವರ್ಷದಿಂದ ಇದೇ ಗಣಪತಿ ದೇವಸ್ಥಾನದಿಂದನೇ ಪೂಜೆ ಮಾಡಿ ಹೊರಡುವಂಥದ್ದು. ಆದ್ದರಿಂದ ಆ ಟೂರ್ನಮೆಂಟ್ಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಇಲ್ಲಿ ಗಣೇಶನ ಪ್ರಾರ್ಥಿಸಿ ಇವತ್ತು ಎಲ್ಲರೂ ಕೂಡ. ವಿಜಯ ಸೇನೆ ರಾಜ್ಯಾಧ್ಯಕ್ಷ ದೀಪಕ್ ಮಾತನಾಡಿ, ಬಹುದೊಡ್ಡ ಟೂರ್ನಿಮೆಂಟ್ ಆಗಿ ಇದನ್ನ ಆಯೋಜನೆ ಮಾಡಿದ್ದೇವೆ. ಇದು ಸಂಭ್ರಮದಿಂದ ನಡೆಯಲಿದೆ ಎಂದು ಖುಷಿ ವ್ಯಕ್ತಪಡಿಸಿದರು. ಡಾಕ್ಟರ್ ರಾಜ್ಕುಮಾರ್ ಕ್ರೀಡಾ ಕಲಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ ಏನು ನಾವು ಆಯೋಜನೆ ಮಾಡಿಕೊಂಡು ಪ್ರತಿ ವರ್ಷ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ನ ಪ್ರಕಾಶ, ನಾವೆಲ್ಲ ಜೊತೆಲಿ ಕ್ರಿಕೆಟ್ ಆಡಿದವರು, ಅವನು ಸತತ 7 ವರ್ಷಗಳಿಂದ ಈ ಕ್ರಿಕೆಟನ್ನು ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಈ ಸರಿ ಎಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಈ ಕ್ರಿಕೆಟನ್ನು ಡಿಸೆಂಬರ್ 25, 26, 27, 28 ಡಾಕ್ಟರ್ ಜಯರಾಮ್ ರವರ ಸ್ಮರಣಾರ್ಥವಾಗಿ ಆಯೋಜನೆ ಮಾಡಿದ್ದೀವಿ. ನಮಗೆ ತುಮಕೂರು ನಗರದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಕ್ರೀಡೆ ಇರಲಿ, ಏನೇ ಇದ್ದರೂ ನಮ್ಮ ಶಾಸಕರು ನಮಗೆಲ್ಲರಿಗೂ ಎಲ್ಲ ತಂಡಗಳಿಗೂ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಅವರು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ, ನೇತೃತ್ವದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೆ, ತುಮಕೂರಿನಲ್ಲಿರ್ತಕ್ಕಂಥವ್ರಿಗೆ ಮತ್ತು ಅನೇಕ ಹಳೇ ಕ್ರೀಡಾಪಟುಗಳಿಗೆ ಅವತ್ತಲ್ಲೊಂದು ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ 4 ದಿನದಲ್ಲೂ. ಎಲ್ಲ ತಂಡದವ್ರನ್ನೂ ನಾವು ಗುರುತಿಸಬೇಕು ಅನ್ನೋದು ಅದೊಂದು ಆಸೆ ಇತ್ತು. ಹಾಗಾಗಿ ತುಂಬ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ ತುಮಕೂರು ಕ್ರಿಕೆಟ್ ಟೂರ್ನಿ ಇತಿಹಾಸದಲ್ಲೇ ಇದು ಅನೇಕ ಹೊಸ ಕೆಲವು ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿದ್ದೀವಿ. ಯಾಕೆಂದರೆ ಕೂತ್ಕೊಳ್ಳಲಿಕ್ಕೆ ಗ್ಯಾಲರಿಯಿಂದ ಹಿಡಿದು ಆ ಥರ ವ್ಯವಸ್ಥೆ ಮಾಡಬೇಕು ಅಂತ ಆಸೆ ಮಾಡ್ತಾಯಿದ್ದೀವಿ. ಎಲ್ಲರ ಸಹಕಾರ ಬೇಕು, ಎಲ್ಲರ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಮಕೂರು ಕ್ರೀಡಾ ಹಬ್ಬದ ರೀತಿಯಲ್ಲಿ ಮಾಡಬೇಕು ಅಂತ ಅನಿಸಿಕೆ ಇದೆ. ಹಾಗಾಗಿ ಎಲ್ಲರ ಸಹಕಾರ ಬೇಕು ಅಂತ ಇವತ್ತು ಗಣಪತಿ ಮಹಾರಾಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ಇವತ್ತಿಂದ ಚಾಲನೆ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರವನ್ನು ಸಹ ಈ ಸಂದರ್ಭದಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಶುಭಾಶಯ ತಿಳಿಸ್ತೀನಿ. ಸ್ಪೋರ್ಟ್ಸ್ ಕ್ಲಬ್ನ ಪ್ರಕಾಶ್ ಚಕ್ರವರ್ತಿ ಮಾತನಾಡಿ, ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೇವೆ. ರಾಜ್ಯದಿಂದ ತಂಡಗಳು ಬರುತ್ತಿವೆ. ತುಂಬಾ ಖುಷಿಯಾಗುತ್ತಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 25, 26, 27, 28 4 ದಿನಗಳ ಕಾಲ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ತುಮಕೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಇತಿಹಾಸ ಪ್ರಸಿದ್ಧವಾಗುವಂಥ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಹಾಗೂ ದಿವಂಗತ ಜಯರಾಮ್ ರಾವ್. ತುಮಕೂರು ಜಿಲ್ಲೆಯ ಒಂದು ಕ್ರಿಕೆಟ್ ಇತಿಹಾಸ ಅಂತ ಬಂದರೆ ಅದು ಡಾಕ್ಟರ್ ಜಯರಾಮ್ ರಾವ್ ಹಿರಿಯ ಜೀವಿ.
ಕ್ರಿಕೆಟ್ಗಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದಂತಹ ಈ ಒಂದು ಪುಣ್ಯಾತ್ಮನ ಹೆಸರಲ್ಲಿ ಈ ಒಂದು ವೇದಿಕೆಯನ್ನು ಮಾಡಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತುಮಕೂರಿನ ಎಲ್ಲ ಕ್ರೀಡಾಪಟುಗಳಿಗೆ, ಜಿಲ್ಲೆಯ ಕ್ರೀಡಾಪಟುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ತೇವೆ. ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಗೆಳೆಯ ದೀಪು ಹೇಳ್ದಂಗೆ ಗ್ಯಾಲರಿ ಸಹ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಲೈವ್ ಕಾರ್ಯಕ್ರಮ ಮತ್ತು ಆಗಮಿಸುವ 16 ತಂಡಗಳಿಗೆ ಊಟದ ವ್ಯವಸ್ಥೆ, ಲಾಡ್ಜಿನ ವ್ಯವಸ್ಥೆ, ಎಲ್ಲ ರೀತಿಯ ಟೀ ಶರ್ಟ್ ಮತ್ತು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಜೊತೆಯಲ್ಲಿ ತುಮಕೂರಿನ ಎಲ್ಲ ಮುಖಂಡರುಗಳು ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು ಎಲ್ಲ ಜೊತೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಶ್ರೀಯುತ ಜ್ಯೋತಿ ಗಣೇಶ್ ಅವರು ಇರ್ಬೋದು, ಇಕ್ಬಾಲ್ ಅಹಮದ್ ಇರ್ಬೋದು, ಎನ್ ಮೂರ್ತಿರವ್ರು ಇರ್ಬೋದು, ಮತ್ತು ಶ್ರೀಯುತ ನೇತಾಜಿ ಶ್ರೀಧರ್ ಅವರು ಇರ್ಬೋದು, ಧನಿಯಾ ಕುಮಾರ್ ಇರ್ಬೋದು, ಎಲ್ಲ ಹೋರಾಟಗಾರರು, ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ಶಂಕರ್ ಮತ್ತು ನಮ್ಮ ಚೇತನ್, ರಂಜನ್, ಅರವಿಂದ್, ಕ್ಯಾಸನ್ ಅರವಿಂದ್, ಎಲ್ಲರ ಇದು ಹಿರಿಯರ ಒಂದು ಕ್ರಿಕೆಟ್ ತಂಡನೇ ಇದು. ಒಂದು ಹೆಚ್ಚು ಕಮ್ಮಿ ಇದು ಎಲ್ಲ ಕ್ರಿಕೆಟ್ಗೋಸ್ಕರನೇ ಬಹಳಷ್ಟು ಕಾಲ ಓಡಾಡಿದಂಥ ಆಟಗಾರರು ನರಸಿಂಹರಾಜ್ ಅವರವರು ಇಂಥವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಂತಲೇ ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲ ಸಹಕಾರ ನಮಗಿರಲಿ. ಮತ್ತು ಟೂರ್ನಿಯಲ್ಲಿ ವಿಶೇಷವಾಗಿ ಆ ಉದ್ಘಾಟನೆ ದಿನದಂದು ಒಂದು ಮಹಿಳಾ ಪಂದ್ಯಾವಳಿಯನ್ನು ವಿಶೇಷವಾಗಿ ಆಯೋಜನೆ ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ಮಹಿಳಾ ಕ್ರಿಕೆಟರ್ಸ್ಗಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಎಲ್ಲರೂ ತುಮಕೂರಿನ ಎಲ್ಲ ತುಮಕೂರು ಜಿಲ್ಲೆಯ ಸಮಸ್ತ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ದಿವಂಗತ ಡಾಕ್ಟರ್ ಜಯರಾಮ್ ಅವರ ಸ್ಮರಣಾರ್ಥವಾಗಿ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಪ್ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ. ಈ ಒಂದು ಟೂರ್ನಿಗೆ 14 ತಂಡಗಳು ಭಾಗವಹಿಸ್ತವೆ. ಇದನ್ನು ನಮ್ಮ ರಾಜ್ಯ ಸಾಂಸ್ಕೃತಿಕ ಕಲಾ ಸಂಘ ಮತ್ತು ಚಕ್ರವರ್ತಿ ತಂಡಗಳು ಇಬ್ಬರು ಜಂಟಿಯಾಗಿ ಆಯೋಜನೆ ಮಾಡಿ ಈ ಒಂದು ಟೂರ್ನಿಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಟೂರ್ನಿಗೆ ಸಂಪೂರ್ಣ ಸಹಕಾರ ಪ್ರತಿ ವರ್ಷ ಯಾವ ರೀತಿ ಇದೆ ಅದೇ ರೀತಿ ನನ್ನ ಸಹಕಾರ ಖಂಡಿತ ಇರ್ತದೆ. ಮತ್ತು ಇಲ್ಲಿ ನಮ್ಮ ತುಮಕೂರಲ್ಲಿ ಯಾವ ಕೊರತೆ ಇಲ್ಲ, ಎಲ್ಲರೂ ಮಾಡ್ತಾರೆ. ಇದು 5 ಲಕ್ಷ ರೂಪಾಯಿ ಫಸ್ಟ್ ಪ್ರೈಸು. ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ 5 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, ಮತ್ತು ಎರಡನೇ ಬಹುಮಾನ 2.5 ಲಕ್ಷ, ರನ್ನರ್ಸ್ ಅಪ್ ತಂಡಕ್ಕೆ 2.5 ಲಕ್ಷ, ಮತ್ತು ಮೂರನೇ ಪ್ರೈಸು 1 ಲಕ್ಷ 55,000. 3 ಮತ್ತು 4 2 ಮತ್ತು 4 ಪ್ರೈಸ್ ಇದೆ. ಇದು 5 ಲಕ್ಷ, 2.5 ಲಕ್ಷ, 50,000. ಮತ್ತು ಇನ್ನೂ ಅನೇಕ ಬಹುಮಾನಗಳು ಉಂಟು. ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಸೀರೀಸು, ಅದಕ್ಕೆಲ್ಲ ಇದು ಮಾಡಿದ್ದಾರೆ. ಮತ್ತು ಇದೆಲ್ಲ ಇರ್ತಕ್ಕಂಥ ಎಲ್ಲ ಹಳೆಯ ಕ್ರಿಕೆಟ್ ಹುಡುಗರು. ಒಂಥರ ಇನ್ನೂ ನೀವು ಕ್ರಿಕೆಟ್ ಸ್ಟಾರ್ಟ್ ಆದಾಗ ಗೊತ್ತಾಗ್ತದೆ ಇನ್ನೂ ಇವ್ರ ಕಲೆಗಳು ಏನು ಅಂತ. ಒಳ್ಳೆ ಕಲೆ ಇರ್ತಕ್ಕಂಥ ಹುಡುಗರು ಇವರೆಲ್ಲ. ಸುಮಾರು 30-35 ವರ್ಷದಿಂದ ನಾವಿಲ್ಲಿ ಕ್ರಿಕೆಟ್ ಆಡ್ಕೊಂಡು ತುಮಕೂರಲ್ಲಿ ಬೆಳೆದಿರ್ತಕ್ಕಂಥ ಹುಡುಗರು. ದೀಪು ಇರ್ಬೋದು, ನಮ್ಮ ಪ್ರಕಾಶ ಇರ್ಬೋದು, ರಂಜಿ ಇರ್ಬೋದು, ನಮ್ಮ ಅರವಿಂದ, ನಮ್ಮ ಸಾಹೇಬರು ಮಾತ್ರ, ಧನಿಯಾ ಕುಮಾರ್ ಅವ್ರು ಮಾತ್ರ ನಮ್ಮ ಎಲ್ಲ ಸ್ಪೋರ್ಟ್ಸರು, ಇದು ಒಂದೇ ಅಂತಲ್ಲ, ಎಲ್ಲ ಸ್ಪೋರ್ಟ್ಸಲ್ಲೂ ಅವರು ಭಾಗವಹಿಸ್ತಾರೆ. ನಾವು ಸಹ ಅವ್ರ ಜೊತೆಯಾಗಿ ಇಲ್ಲಿ ವರ್ಷ ಬರ್ತಾಯಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಹುಡುಗರು. ಇನ್ನು ಈ ವೇಳೆ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ನ ಪ್ರಕಾಶ್ ಚಕ್ರವರ್ತಿ, ಕನ್ನಡ ಪರ ಹೋರಾಟಗಾರರ ಶಂಕರ್, ಬಿಜೆಪಿ ಮುಖಂಡ ಚೇತನ್, ರಂಜನ್, ಅರವಿಂದ್ ಮತ್ತಿತರರು ಇದ್ದರು.